ಹಾಯ್, ನೀವು ಈ ರೈಲನ್ನು ಗಮನಿಸಿದಾಗ ಈ ಕೊನೆ ಬೋಗಿ ಮೇಲೆ ಕ್ರಾಸ್ ಮಾರ್ಕ್ ಬರೆದಿರ್ತಾರೆ. ಆ ಥರ ಯಾಕೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಕೆಲವ್ರು ಏನಂತ ತಿಳ್ಕೊತಾರಂದರೆ ರೈಲು ಅಪಾಯ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಕೆಲವರು ಆ ಲಾಸ್ಟ್ ಬೋಗಿ ಏನಿದೆ ಅದು ಡೇಂಜರಸ್, ಅದರ ಹತ್ರ ಹೋಗಬಾರ್ದು ಅಂತ ಕೆಲವರು ಅರ್ಥ ಆಗದೇ ಇರೋರು ಆ ಥರ ತಿಳ್ಕೊತಾರೆ. ಓದಿಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ, ಅವರೆಲ್ಲ ಆ ಥರ ತಿಳ್ಕೊಳ್ಳೋದು. ಆ್ಯಕ್ಚುಲಿ ಕಾರಣ ಏನು ಅಂತಂದರೆ ಆ ಥರ ಬರೆದಿರೋದು ಯಾರಿಗೆ ಮೇಯ್ನ್ ಉಪಯೋಗ ಅಂದರೆ ರೈಲಿನ ಸಿಬ್ಬಂದಿಗೆ. ಯಾವ ಥರ ಅಂತಂದರೆ ಒಂದು ವೇಳೆ ಆ ಕ್ರಾಸ್ ಮಾರ್ಕ್ ಇರೋ ಬೋಗಿ ಇಲ್ಲ ಅಂತಂದರೆ ರೈಲಿನ ಸಿಬ್ಬಂದಿಗೆ ಅರ್ಥ ಆಗುತ್ತೆ, ರೈಲು ಸಂಪೂರ್ಣವಾಗಿ ಬಂದಿಲ್ಲ, ಎಲ್ಲೋ ಒಂದು ಬೋಗಿನೋ 2 ಬೋಗಿನೋ 3 ಬೋಗಿನೋ ಎಲ್ಲೋ ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿದೆ, ಬರೀ ಅರ್ಧ ರೈಲು ಮಾತ್ರ ಬಂದಿದೆ, ಸೊ ಏನೋ ಅಪಾಯ ಆಗಿದೆ ಅಂತೇಳ್ಬಿಟ್ಟು ರೈಲಿನ ಸಿಬ್ಬಂದಿಗೆ ಅರ್ಥ ಆಗುತ್ತೆ. ಅವರು ಅವಾಗ ಏನು ಮಾಡ್ತಾರಂದರೆ ಇಮ್ಮಿಡಿಯೇಟಿಯಾಗಿ ಏನಾದರೂ ಕ್ರಮಗಳನ್ನು ತಗೊತಾರೆ ಅಪಾಯದಿಂದ ಪಾರಾಗಲಿಕ್ಕೆ. ಸೊ ಇದು ಉಪಯೋಗ. ಈ ಕಾರಣದಿಂದನೇ ಆ ಥರ ಕ್ರಾಸ್ ಮಾರ್ಕ್ ಬರೆದಿರ್ತಾರೆ ಕೊನೆ ಬೋಗಿ ಮೇಲೆ. ಮೇನ್ ರೈಲ್ ಸಂಪೂರ್ಣವಾಗಿ ಬಂದಿದೆ ಇಲ್ಲ ಅಂತ ಅದರಿಂದ ಅರ್ಥ ಆಗುತ್ತೆ. ಇದು ಕಾರಣ. ಥ್ಯಾಂಕ್ ಯು.